ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟುಡೇ ವ್ಲಾಗ್ ಏನಂತ ಹೇಳಿದ್ರೆ ರಾಯಲ್ ಫಾಲೂದಾ ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವ್ಲಾಗಲ್ಲಿ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ಸಮ್ಮರ್ ಆಗಿರೋದ್ರಿಂದ ಈಗೆಲ್ಲ ಹೊರಗಡೆ ಹೋದ ತಕ್ಷಣ ಕೂಲಾಗಿನ ತಿನ್ಬೇಕಂತ ಹೇಳಿದ್ರೆ ಆಪ್ಷನಲ್ಲಿ ಸಿಗೋದೆ ರೋಡ್ ಸೈಡಲ್ಲೆಲ್ಲ ಕಡೆ ಏನೋ ಮಾಡ್ತಿರ್ತಾರೆ ಫಾಲೂದಾ. ಸೊ ಅದಂತಲೇ ಹೇಳ್ಬೋದು. ಸೊ ಮನೇಲಿ ಕೂಲಾಗಿ ಹೆಲ್ತಿಯಾಗಿ ಮಾಡ್ಕೊಬೋದು ಫಾಲೂದಾ. ಸೊ ಹೇಗೆ ಅಂತ ನಾನು ರೆಸಿಪಿನ ಶೇರ್ ಮಾಡ್ತೀನಿ, ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟು ಒಂದಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೊಬೇಕಾಗತ್ತೆ. ನಾನಿಲ್ಲಿ ಹಾಲು ಮತ್ತು ಸಕ್ಕರೆ, ಶಾವಿಗೆ, ಸ್ವಲ್ಪ ಏಲಕ್ಕಿ ಪೌಡರ್ ತೊಗೊಂಡು ಇದಕ್ಕೆ ರಾಯಲ್ ಫಾಲೂದಾಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಹಾಲು ಫಾಲೂದಾ ಶಾವಿಗೆ ಬರುತ್ತೆ, ಸೊ ಅದನ್ನೆಲ್ಲ ಸಪ್ರೇಟಾಗಿ ಇಟ್ಕೊಂಡು ಹಾಕ್ಕೊಬೋದು. ಬಟ್ ನಾನಿಲ್ಲಿ ನಾರ್ಮಲ್ ಶಾವಿಗೆ ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಹಾಲಿಗೆ ಕಾಯಿಸಿರೋ ಹಾಲನ್ನ ತಗೊಂಡು ಮತ್ತು ಅದನ್ನು ಬಾಯ್ಲ್ಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಶುಗರ್ ಹಾಕಿ ಸ್ವಲ್ಪ ಶಾವಿಗೆ ಹಾಕಿ ನೀಟಾಗಿ ಅದನ್ನು ಕುಕ್ ಮಾಡ್ಕೊತಾ ಇದ್ದೀನಿ. ಮ್ಯಾಕ್ಸಿಮಮ್ ಶಾವಿಗೆ ಸ್ವಲ್ಪ ಏನು ನೀಟಾಗಿ ಕುಕ್ ಆಗುವಷ್ಟಾದರೆ ಸಾಕು. ಲೈಟಾಗಿ ಕುಕ್ ಆದ ತಕ್ಷಣ ನಾನು ನೆಕ್ಸ್ಟು ಅದನ್ನು ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಕ್ಕೆ ಇಷ್ಟೊಂದು ರೆಡಿ ಮಾಡ್ಕೊತಾ ಇದ್ದೀನಿ. ಫಾಲೂದಾ ಶಾವಿಗೆ ಸಿಗುತ್ತೆ ಆಲ್ಮೋಸ್ಟ್, ಬಟ್ ನಾನು ಅದನ್ನು ಬೇಡ, ಮನೇಲಿ ಇರುತ್ತಲ್ವ ಅದನ್ನೇ ಯೂಸ್ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಇಷ್ಟು ಮಾಡ್ಕೊಂಡಾದ್ಮೇಲೆ ಲೈಟಾಗಿ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ರೆಡಿ ಆದಮೇಲೆ ಒಂದು ಬೌಲಿಗೆ ಸರ್ವ್ ಮಾಡಿ ಲೈಟಾಗಿ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಈ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಇದು ಕೋಲ್ಡ್ ಆಗಿರೋದನ್ನ ಸರ್ವ್ ಮಾಡಿಕೊಂಡ್ರೆ ಫಾಲೂದಾಗ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸಬ್ಜಾ ಸೀಡ್ಸ್ನ ಸ್ವಲ್ಪ ನೀರಲ್ಲಿ ಹಾಕಿ ಒಂದು ಹಾಫ್ ಆನ್ ಅವರ್ ನೆನೆಸಿಡೋಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ಇದು ಒಂದು ಬೌಲಿಗೆ ಸಕ್ಕರೆ ಹಾಕಿ 1 ಕಪ್ ಸಕ್ಕರೆಗೆ 1 ಕಪ್ ನೀರು ಹಾಕಿ ಇದನ್ನು ಬಾಯ್ಲ್ ಮಾಡಿ ಇಟ್ಕೊತಾ ಇದ್ದೀನಿ. ಬಿಕಾಸ್ ನಾನು ಹೋಮ್ ಮೇಡ್ ರೋಸ್ ಸಿರಪ್ನ ಮಾಡ್ತಿರೋದ್ರಿಂದ ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಅದು ಬಾಯ್ಲ್ ಆಗಿ ಒಂದು ಎಳೆ ಬರುತ್ತಲ್ವ ಪಾಕ, ಅಷ್ಟು ರೆಡಿ ಆದರೆ ಸಾಕು. ಅದಕ್ಕೆ ಮನೇಲೇ ಬೀಟ್ರೂಟ್ ಜ್ಯೂಸನ್ನ ಹಾಕ್ಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ. ರೋಸ್ ಸಿರಪ್ ರೆಡಿ ಅಂತಲೇ ಹೇಳ್ಬೋದು. ನಾನು ಅದೊಂದು ವಿಡಿಯೋ ಸ್ಕಿಪ್ ಆಗಿತ್ತು, ಸೊ ಹಾಗಾಗಿ ಅದನ್ನು ಇಲ್ಲಿ ಹಾಕೋಕ್ಕಾಗಿಲ್ಲ. ರೋಸ್ ಸಿರಪ್ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ಪ್ರೊಸೀಜರ್ ಬಂದು ಒಂದು ಬೌಲಿಗೆ 1/2 ಲೀಟರ್ ವಾಟರ್ನ ಹಾಕಿ ನೀಟಾಗಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಬಾಯ್ಲ್ ಮಾಡಿ ಸೈಲಾಗಿ ಎತ್ತಿಟ್ಕೊಬೇಕು. ಒಂದು ಸ್ವಲ್ಪ ಕೂಲ್ ಆಗಬೇಕದು, ಮ್ಯಾಕ್ಸಿಮಮ್ ಅಲ್ಲ, ಸ್ವಲ್ಪ ಲೈಟಾಗಿ ಕೂಲ್ ಆಗಬೇಕು. ಸೊ ಈಗ ನಾನು ತೋರಿಸ್ತಿದ್ದೀನಲ್ಲ ನಿಮಗೆ ಜಲ್ಲಿ ಮಿಕ್ಸ್ನ, ಇದನ್ನು ತೊಗೊಂಡು ನಾನು ಪೌಡರ್ನ ನೀಟಾಗಿ ಒಂದು ಬೌಲಲ್ಲಿ ಸಪ್ರೇಟ್ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಳಗಡೆ ಶುಗರ್ ಪೌಡರ್ ಕೊಟ್ಟಿರ್ತಾರೆ, ಆ ಜಲ್ಲಿ ಮಿಕ್ಸ್ಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಆಲ್ರೆಡಿ ಬಾಯ್ಲ್ ಮಾಡ್ಕೊಂಡಿದ್ನಲ್ಲ ವಾಟರು, ಅದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಕರಗೋಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಜೆಲ್ಲಿದು ಮಿಕ್ಸ್ ರೆಡಿ ಅಂತಲೇ ಹೇಳ್ಬೋದು. ಅದೆಲ್ಲ ಕರಗಬೇಕು ನೀರಲ್ಲಿ ನೀಟಾಗಿ, ಅಷ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಅದು ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಅಷ್ಟೇ ನೀಟಾಗಿ ತಣ್ಣಗಾಗುವಷ್ಟು ಬಿಟ್ಟು ನಾನೀಗ ಒಂದು ಬೌಲ್ ಸರ್ವ್ ಮಾಡ್ಕೊತಾ ಇದ್ದೀನಿ. ತಣ್ಣಗಾದ್ಮೇಲೆ ಇದು ಒಂದು 70% ತಣ್ಣಗಾಗಿದೆ. ಅದಾದಮೇಲೆ ಸರ್ವ್ ಮಾಡಿಕೊಂಡು ಇದನ್ನು ನಾನು ಫ್ರೀಝರಲ್ಲಿ ಎತ್ತಿಡ್ತಾ ಇದ್ದೀನಿ. ಎತ್ತಿಟ್ಟಾದಮೇಲೆ 1 ಅವರ್ ಆದಮೇಲೆ ಇದನ್ನು ತೋರಿಸ್ತಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಜಲ್ಲಿ ಫಾರ್ಮ್ ಆಗಿರೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಇನ್ನು ಮಕ್ಳಿಗೂ ತುಂಬ ಇಷ್ಟಪಟ್ಟು ಮನೇಲೇ ತಿಂತಾರೆ. ಈ ಜಲ್ಲಿ ಕ್ರಿಸ್ಟಲ್ಸ್ನೆಲ್ಲ ತೊಗೊಂಡು ಇಷ್ಟಪಟ್ಟು ಚಾಕ್ಲೇಟ್ಸ್ ಎಲ್ಲ ತಿಂತಾರೆ ಅಲ್ವಾ. ಸೊ ಈ ಥರ ಮನೇಲೇ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಸೊ ಎಷ್ಟು ಈಸಿಯಾಗಿ ಮನೇಲೇ ಜಲ್ಲಿ ಕ್ರಿಸ್ಟಲ್ನ ರೆಡಿ ಮಾಡೋದು ನೋಡಿದ್ರಲ್ಲ. ಇದು ಫಾಲೂದಾಗೆ ನನಗೆ ಬೇಕಾಗುವಂಥ ಶೇಪ್ಸ್ನಲ್ಲಿ ನಾನು ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿದ್ರೆ, ತಿಂತಾಯಿದ್ರೆ ಮಕ್ಳಿಗೂ ತುಂಬ ಖುಷಿಪಟ್ಟು ಇದನ್ನೆಲ್ಲ ತಿಂತಾರೆ ಅಂತಲೇ ಹೇಳ್ಬೋದು. ಇಷ್ಟು ಫಾಲೂದಾ ಪ್ರಿಪ್ರೇಷನ್ಸ್ ಅಂತಲೇ ಹೇಳ್ಬೋದು. ಇದು ಒಂದು 2 ಅವರ್ಸ್ ಬೇಕಾಗುತ್ತೆ ಇದೆಲ್ಲ ಸೆಟ್ ಆಗೋಕ್ಕೆ. ಇನ್ನು ಆಫ್ಟರ್ ಅದೆಲ್ಲ ಸೆಟ್ ಆದಮೇಲೆ ನಾನು ಒಂದು ಗ್ಲಾಸಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟು ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ರೋಸ್ ಸಿರಪ್ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಫಸ್ಟ್ ಹಾಕ್ಕೊತಾ ಇದ್ದೀನಿ. ಇನ್ನು ಸಬ್ಜಾ ಸೀಡ್ಸ್ನ ಕೂಡ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಒಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಇದ್ರ ಮೇಲ್ಗಡೆ ಜಲ್ಲಿ ಮಾಡ್ಕೊಂಡಿದ್ದೆ ಅಲ್ವಾ, ಜಲ್ಲಿ ಅದನ್ನು ಕ್ರಿಸ್ಟಲ್ಸ್ನ ಕೂಡ ಒಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ
ಏನೋ ಮನೆಯಲ್ಲೇ ಮಾಡಿರೋ ಜರ್ಲಿ ಕ್ರಿಸ್ಟಲ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಶಾವಿಗೆ ಮತ್ತು ಹಾಲು ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಇದನ್ನು ಹಾಕ್ಕೊಬೇಕು. ಬಟ್ ಸಪ್ರೇಟ್ ಶಾವಿಗೆ ಹಾಲು ಕೂಡ ಸೆಟ್ ಮಾಡಿ ಇಟ್ಕೊಬೋದು. ಬಟ್ ನಾನು ಜೊತೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಒಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸೈಡಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಸೊ ಆ್ಯಪಲ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ ಗ್ರೇಪ್ಸ್ ಮತ್ತು ಬಾದಾಮ್, ಪಿಸ್ತಾ ಇಷ್ಟನ್ನು ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ನೆಕ್ಸ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದ್ರ ಮೇಲ್ಗಡೆ ತಿರ್ಗಾ ಜಲ್ಲಿ ಹಾಕಿ ಮತ್ತು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿರುತ್ತೆ, ಇದೊಂದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಐಸ್ ಕ್ರೀಮ್ ಮನೆಯಲ್ಲೇ ರೆಡಿ ಮಾಡಿಟ್ಟಿದ್ದೆ ಅಲ್ವಾ, ಸೊ ಯಾವ ಫ್ಲೇವರ್ ಆದರೂ ಹಾಕೊಬೋದು. ಸೊ ನಾನು ಮ್ಯಾಂಗೋ ಮತ್ತು ಐಸ್ ಕ್ರೀಮ್ನ ಆ್ಯಡ್ ಮಾಡಿ ಹಾಕ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಟೇಸ್ಟು ತುಂಬ ಮನೇಲಿ ಇಷ್ಟಪಟ್ಟು ತಿಂದರು ಅಂತಲೇ ಹೇಳ್ಬೋದು. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಹೊರ್ಗಡೆ ಎಲ್ಲ ಔಟ್ಸೈಡ್ ಸಿಗ್ತಿರುತ್ತೆ, ಬಟ್ ಮನೇಲಿ ಈ ಥರ ಖುಷಿಯಾಗಿ ಮತ್ತು ಹೆಲ್ತಿಯಾಗಿ ಮಾಡ್ಕೊಂಡು ತಿಂದರೆ ನಮ್ಮ ಹೆಲ್ತಿಗೂ ಒಳ್ಳೆಯದು. ಹಾಗೆ ತುಂಬ ವ್ಯಾಲಿಡ್ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತ ಅನಿಸುತ್ತೆ. ಇದು ರಾಯಲ್ ಫಾಲೂದಾ ರೆಡಿ ಅಂತಲೇ ಹೇಳ್ಬೋದು. ಇನ್ನು ಈ ಫಾಲೂದಾ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ, ಹೆಂಗೋ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾಯಿದ್ರು, ಸೆಕೆಂಡ್ ಶಿಫ್ಟು. ಸೊ ಅವರಿಗೆ ಬಿಸಿಲಲ್ಲಿ ಹೋಗ್ತಿದ್ದಾರಲ್ವ, ಸ್ವಲ್ಪ ಕೂಲಾಗಿ ಏನಾದರೂ ಕೊಡೋಣ ಅಂತೇಳಿ ಅವರಿಗೆ ಪ್ರಿಪೇರ್ ಮಾಡಿ ಈ ಫಾಲೂದಾ ಕೊಟ್ಟೆ. ಅವರು ಕೂಡ ಟೇಸ್ಟನ್ನ ಹೇಗೆ ಇಷ್ಟಪಟ್ಟು ತಿಂದರು ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ತುಂಬ ಇಷ್ಟಪಟ್ಟೆ ತಿಂದರು. ಹೊರ್ಗಡೆಗಿಂತ ಇಲ್ಲಿ ಟೇಸ್ಟು ಚೆನ್ನಾಗಿ ಇತ್ತು ಅಂತಲೇ ಹೇಳ್ತಾಯಿದ್ರು ತಿನ್ನಬೇಕಾದ್ರೆ. ತುಂಬ ಟೈಮ್ ಬೇಕಾಗತ್ತೆ. ಕೆಲವೊಮ್ಮೆ ನೀವು ಫಸ್ಟೇ ಪ್ರಿಪ್ರೇಷನ್ಸ್ ಮಾಡಿ ಹಿಂದಿನ ದಿನವೇ ಎತ್ತಿಟ್ಕೊಂಡ್ರೆ ನೆಕ್ಸ್ಟ್ ಡೇ ಇದನ್ನು ಮಾಡಿಕೊಂಡು ಈಸಿಯಾಗಿ ತಿನ್ಬೋದು. ಬಟ್ ನಾನು ಅವತ್ತೇ ಮಾಡಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಟೇಸ್ಟು ಕೂಡ ತುಂಬ ಇಷ್ಟಪಟ್ಟು ತಿಂದರು ಮನೆಯಲ್ಲಿ. ನಾನು ಕೂಡ ತುಂಬ ಇಷ್ಟ ಆಯಿತು ನನಗೂ ಕೂಡ. ಕೃಷಿನೂ ಕೂಡ ಅವನಿಗೆ ಔಟ್ಸೈಡ್ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿ ಇಟ್ಟಿರ್ತಾರಲ್ವ, ಸೊ ಅದೇನಮ್ಮ ಏನಮ್ಮ ಅಂತ ಕೇಳ್ತಿದ್ದ. ಬಟ್ ಅವನಿಗೆ ಆ ಥರದ್ದೆಲ್ಲ ಇಷ್ಟ ಆಗೋಲ್ಲ, ಓನ್ಲಿ ಐಸ್ ಕ್ರೀಮ್ ಅಷ್ಟೇ ಇಷ್ಟಪಡೋದು ಮಕ್ಕಳು. ಸೊ ನಾನು ಒಂದು ಸತಿ ಟೇಸ್ಟ್ ಮಾಡಿಸೋಣ ಅಂತ ಹೇಳಿ ಮನೇಲಿ ಮಾಡಿಸಿದ್ದಾಯಿತು. ಇನ್ನು ಎಲ್ಲ ರೆಡಿ ಆಗಿ ಸ್ವಲ್ಪ ಔಟ್ಸೈಡ್ ಟೌನಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ಬಿಕಾಸ್ ಒಂದೇ ಏನಂತ ಹೇಳಿದ್ರೆ ನಮ್ಮ ಮದ್ದೂರಿನಲ್ಲಿ ವಿಶಾಲ್ ಮಾರ್ಟ್ ಓಪನ್ ಆಗಿತ್ತು. ಸೊ ಒಮ್ಮೆ ಒಂದು ಟೈಮ್ ನೋಡ್ಕೊಂಬರೋಣ ಹೇಗಿದೆ ಅಂತ ಹೇಳಿ ಹೊರಟಿದ್ವಿ. ಆನ್ ದಿ ವೇ ಹೋಗಬೇಕಾದ್ರೆ ಸ್ವಲ್ಪ ಟೆಂಪಲಿಗೂ ಹೋಗಿ ಮಧುರಮ್ಮನ ದೇವಸ್ಥಾನಕ್ಕೆ, ಅಲ್ಲಿಂದ ವಿಶಾಲ್ ಮಾರ್ಟಿಗೆ ಹೋಗಿದ್ವಿ ಅಂತಲೇ ಹೇಳ್ಬೋದು. ಈ ಥರ ಒಂದು ವಿಶಾಲ್ ಮಾರ್ಟ್ ಓಪನ್ ಆಗಿರೋದು ಮದ್ದೂರು ಜನಕ್ಕೆ ತುಂಬ ಖುಷಿಯಾಗಿದೆ ಅಂತಲೇ ಹೇಳ್ಬೋದು. ಅಕ್ಕಪಕ್ಕ ಹಳ್ಳಿಗಳಲ್ಲಿ ಜನಗಳಂತೂ ಇಷ್ಟ ಬಂದು ಇಲ್ಲಿ ಎಷ್ಟೊಂದೆಲ್ಲ ಪರ್ಚೇಸ್ ಮಾಡ್ತಾಯಿದ್ರು, ತುಂಬ ಖುಷಿ ಪಡ್ತಾರೆ. ಎಲ್ಲವೂ ಒಂದೇ ಕಡೆ ಅವೈಲಬಲ್ ಇರೋದ್ರಿಂದ ಎಲ್ಲರಿಗೂ ತುಂಬ ಈಸಿ ಅಂತ ಅನಿಸ್ತಾಯಿತ್ತು. ಸೊ ನಾವು ಸುಮ್ಮನೆ ವಿಸಿಟಿಂಗ್ ಅಂತ ಹೋಗಿದ್ವಿ. ಬಟ್ ಅಲ್ಲಿ ನೋಡಿ ತುಂಬ ಚಪ್ಪಲ್ಸ್ ಎಲ್ಲ ತುಂಬ ಕಲೆಕ್ಷನ್ಸ್ ಇತ್ತಂತ ಹೇಳಿ ಕೃಷುಗೆ ಮತ್ತು ಪಾಪುಗೆ ತಗೊತಾ ಇದ್ವಿ. ಮತ್ತು ನೀವೇ ನೋಡ್ತಿರ್ಬೋದು, ನಾನು ಹಂಗೆ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಮಾಡಿಕೊಂಡೆ ಏನೇನೆಲ್ಲ ಇರುತ್ತೆ ಅಂತ ಹೇಳಿ ಶೋಗೆ. ಒಂದು ಸೈಡೆಲ್ಲ ಸ್ವಲ್ಪ ಒಂದಷ್ಟು ರ್ಯಾಕೆಲ್ಲ ಶೂಸು, ಚಪ್ಪಲ್ಸು, ಮಕ್ಕಳದ್ದೆಲ್ಲ ಕಲೆಕ್ಷನ್ಸ್ ಇತ್ತು. ಇನ್ನೊಂದಷ್ಟು ಕಲೆಕ್ಷನ್ಸ್ ಎಲ್ಲ ಬ್ಯಾಗ್ಸು, ಡ್ರೆಸ್ಸಸ್ಸು ಎಲ್ಲ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನಂತೂ ಕಿಡ್ಸ್ಗಂತೂ ಯಾವ್ದು ನೋಡಿದ್ರು ಇಷ್ಟಪಟ್ಟು ತಗೊಳ್ಳುವಂಥ ಚಪ್ಪಲ್ಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ಎಲ್ಲ ಕ್ಯೂಟಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಅಲ್ಲೇ ಹೋಗ್ತಾ ಫುಲ್ಲು ದೊಡ್ಡದಾಗಿರೋದ್ರಿಂದ ನಾನು ಯಾವ ಥರ ತೋರಿಸ್ತಿದ್ದೀನಿ ನೋಡಿ, ಎಷ್ಟು ದೊಡ್ಡದಾಗಿ ಶೋರೂಮ್ಸ್ ಮಾಡಿದ್ದಾರೆ ಇಲ್ಲಿ ಅಂತ ಹೇಳಿ. ಪ್ರತಿಯೊಂದು ಅವೈಲಬಲ್ ಇದೆ. ಗ್ರಾಸರೀಸ್ ಆಗಿರ್ಬೋದು, ಎಲೆಕ್ಟ್ರಿಕ್ ಐಟಮ್ಸ್ ಆಗಿರ್ಬೋದು, ಬ್ಯಾಗ್ಸ್, ಶೂಸ್, ಅದಲ್ಲದೆ ದೊಡ್ಡ ಕಿಟ್, ಬ್ರೀಫ್ ಕೇಸ್ ಈ ಥರದ್ದೆಲ್ಲವೂ ತುಂಬ ಅವೈಲಬಲ್ ಇದೆ ಅಂತಲೇ ಹೇಳ್ಬೋದು. ಹಾಗೆ ಕಾಸ್ಟ್ಲಿಯೆಸ್ಟ್ ಎಕ್ಸ್ಪೆನ್ಸಿವ್ ಶೂಸ್ ಕೂಡ ಅಲ್ಲಿ ಅವೈಲಬಲ್ ಇತ್ತು. ಪ್ರತಿಯೊಂದು ಸಣ್ಣ ವಸ್ತುವಿಂದ ದೊಡ್ಡ ವಸ್ತುವರೆಗೆ ಏನೇನೆಲ್ಲ ಯೂಸ್ಫುಲ್ ಆಗುವಂಥದ್ದಿತ್ತು ಅದೆಲ್ಲವೂ ಇತ್ತು ಅಂತಲೇ ಹೇಳ್ಬೋದು. ಇನ್ನು ಟಾಯ್ಸ್ಗಳು ತುಂಬ ಇಷ್ಟಪಟ್ಟು ಮಕ್ಕಳು ಗರ್ಲ್ಸ್ ಇಷ್ಟಪಡುವಂಥ ಟಾಯ್ಸ್ ಅಂತಲೇ ಹೇಳ್ಬೋದು. ಟೆಡ್ಡಿ ಬೇರ್ಸ್ ಈ ಥರದ್ದೆಲ್ಲ. ಸೊ ನನಗೆ ಇದೊಂದು ಕ್ಯೂಟಾಗಿ ಇಷ್ಟ ಆಯಿತು. ಸೊ ಹಾಗೆ ನಾನು ಕ್ಲಿಪ್ಪಿಂಗ್ ಮಾಡ್ಕೊತಾ ಇದ್ದೆ ವೀಡಿಯೋ. ಇನ್ನು ಬೆಡ್ ಸ್ಪ್ರೆಡ್ಸ್, ಪಿಲ್ಲೋ ಕವರ್ಸ್,
ವಿಂಡೋ ಸ್ಕ್ರೀನ್ಸ್ಗಳು ಮತ್ತು ಹಾಗೆ ತುಂಬ ಪ್ರೈಸಸ್ಸು ತುಂಬ ಲೋಯೆಸ್ಟ್ ಪ್ರೈಸಲ್ಲೂ ಅವೈಲಬಲ್ ಇರ್ತದೆ. ಬ್ರೆಡ್ ಸ್ಪ್ರೆಡ್ಡು ತುಂಬ ಹೈಯೆಸ್ಟ್ ಪ್ರೈಸಲ್ಲೂ ಕೂಡ ಬ್ರೆಡ್ ಸ್ಪ್ರೆಡ್ ಇತ್ತು. ಹಾಗೆ ತುಂಬ ಮಕ್ಕಳಿಗಂತೂ ಟಾಯ್ಸ್ ಅಂತೂ ಜಾಸ್ತಿ ಇತ್ತು. ಅವ್ರೇನು ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅನ್ನೋ ಥರ ಆಪ್ಷನಲ್ ಟಾಯ್ಸ್ಗಳಿದ್ದು ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಕೃಷಪುಟ್ಟ ಅದು ನೋಡಿದ ತಕ್ಷಣ ಯಾವುದಾದ್ರೂ ಒಂದು ತೊಗೋಬೇಕಂತೇಳಿ ಅವನು ಕೂಡ ತೊಗೊತಾ ಇದ್ದ. ಇನ್ನು ಇಲ್ಲಿ ನಾನು ತೋರಿಸ್ತಿದ್ದೀನಲ್ವ ಪಿಲ್ಲೋಸು ಎಷ್ಟು ಸಾಫ್ಟಾಗಿ ಏನು ಮಲ್ಕೊಳ್ಳೋಕ್ಕೆ ಯೂಸ್ ಆಗುವಂಥ ಪಿಲ್ಲೋಸ್ ಅಂತ ಹೇಳಿದ್ರೆ, ಇನ್ನಿದೆಲ್ಲ ಈ ಸೈಡೆಲ್ಲ ಡೋರ್ ಸ್ಕ್ರೀನ್ಸ್ಗಳಿತ್ತು. ಹಾಗೆ ಸ್ಮಾಲ್ ಪಿಲ್ಲೋಸ್ ಮತ್ತು ಸ್ಮೈಲೀಸ್ದು ಈ ಥರದ್ದೆಲ್ಲ ಇರುತ್ತೆ ಅಲ್ವಾ, ಈ ಥರ ಪಿಲ್ಲೋಸ್ ಎಲ್ಲ ಒಂದು ಕಡೆ ಇದು ಮಾಡಿ ಸ್ಟೋರ್ ಮಾಡಿದ್ರೆ ಅಂತಲೇ ಹೇಳ್ಬೋದು. ಅದಲ್ಲದೆ ನೆಕ್ಸ್ಟು ಬಂದು ಮ್ಯಾಟ್ಸ್ ಎಲ್ಲ ಮ್ಯಾಟ್ಗಳು ಲೋಯೆಸ್ಟ್ ಪ್ರೈಸಿಂದ ಹೈಯೆಸ್ಟ್ ಪ್ರೈಸ್ವರೆಗೂ ಮ್ಯಾಟ್ಗಳಿತ್ತು ಅಂತಲೇ ಹೇಳ್ಬೋದು. ಒಂದು 50ಇಂದ ಒಂದು 500-600 ಎಬೋವರೆಗೂ ಮ್ಯಾಟ್ಸ್ ಎಲ್ಲ ಇತ್ತು. ತುಂಬ ಸಾಫ್ಟಾಗಿ ಇಷ್ಟಪಟ್ಟು ತಗೊಳ್ಳುವಂಥ ಒಂದಷ್ಟು ಐಟಮ್ಸ್ ಅಂತಲೇ ಹೇಳ್ಬೋದು. ಇನ್ನು ನಾನು ತೋರಿಸ್ತೀನಲ್ಲ ಗ್ಲಾಸರೀಸ್, ಇದೆಲ್ಲ ಗ್ಲಾಸರೀಸ್ ಸೈಟ್ಸ್ ಅಂತ ಹೇಳ್ಬೋದು. ಮತ್ತು ಸಿರಮಿಕ್ಸ್ ನಮಗೆ ಬೇಕಾಗತ್ತಲ್ಲ ಪಿಂಗಾಣಿ ವಸ್ತುಗಳು, ಸೊ ಅದು ಕೂಡ ಅವೈಲಬಲ್ ಇತ್ತು. ಇನ್ನು ನಾವು ಸ್ವಲ್ಪ ಪಾಪುಗೆ ಪ್ಯಾಂಪರ್ಸ್, ಈ ಥರ ಕ್ರೀಮ್ ಪೌಡರ್, ಸೋಪ್ ಈ ಥರ ನೋಡ್ತಾ ಇದ್ವಿ ಮಕ್ಕಳಿಗೆ. ಸೊ ಆ ಚೇಂಬರಲ್ಲಿ ಬಂದಾಗ ನಾನೊಂದು ವಿಡಿಯೋ ಕ್ಲಿಪ್ ಮಾಡ್ಕೊತಾ ಇದ್ದೆ. ಬೇಬಿ ಪ್ರಾಡಕ್ಟ್ಸ್ ಅಂತೂ ಎಲ್ಲವೂ ಸಿಗುತ್ತೆ, ಎಲ್ಲ ಕಂಪ್ನಿದು ಕೂಡ ಅವೈಲಬಲ್ ಇರುತ್ತೆ. ನಮಗೂ ಅಷ್ಟೇ ಯಾವ್ದು ಕಂಪ್ನಿದು ಬೇಕು ಎಲ್ಲವೂ ಕೂಡ ಅವೈಲಬಲ್ ಇದೆ ಅಂತ ಹೇಳ್ಬೋದು. A to Z ಎಲ್ಲ ಸಿಗುತ್ತೆ ಇಲ್ಲಿ. ನಾವೆಲ್ಲೋ ಒಂದು ವಸ್ತು ತೊಗೊಬೇಕಂತ ಅಂದ್ಕೊಂಡಿರ್ತೀವಿ, ಬಟ್ ಇಲ್ಲೆಲ್ಲ ಅವೈಲಬಲ್ ಇರೋದ್ರಿಂದ ಪಟ್ ಅಂತ ತೊಗೊಬೋದು ಅಂತಲೇ ಹೇಳ್ಬೋದು. ಇದು ನಾನು ತೋರಿಸ್ತಿದ್ನಲ್ಲ ಸಿರಮಿಕ್ಸ್, ಪ್ರತಿಯೊಂದು ಎಷ್ಟು ಐಟಮ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟು ಇದೆಲ್ಲ ಕಿಚನ್ ಸೆಟ್ಸು ಮತ್ತು ಕಾಫಿ ಸೆಟ್ಸು, ಲೋಟಗಳು ಈ ಥರದ್ದೆಲ್ಲ ಇತ್ತು. ಹಾಗೆ ಗ್ಲಾಸ್, ಸ್ಟೀಲ್ ಮೆಟೀರಿಯಲ್ದು ಎಲ್ಲ ಥರ ಮೆಟೀರಿಯಲ್ಲು ಕೂಡ ಅವೈಲಬಲ್ ಇದ್ದ ಅಂತಲೇ ಹೇಳ್ಬೋದು. ಇನ್ನು ಲಂಚ್ ಬಾಕ್ಸಸ್ ಕೂಡ ಚೆನ್ನಾಗಿ ಸಿಗ್ತಾಯಿತ್ತು. ನಾವು ಕೃಷಿಗೆ ಕೂಡ ನೋಡೋಣ ಅಂತ ಹೇಳಿ ಲಂಚ್ ಬಾಕ್ಸಸ್ನ ನೋಡ್ತಾ ಇದ್ವಿ. ಲಂಚ್ ಬಾಕ್ಸ್ ಅಂತೂ ತುಂಬ ವೆರೈಟೀಸ್ ಇತ್ತು ಅಂತಲೇ ಹೇಳ್ಬೋದು. ಸ್ಟೀಲೆಲ್ಲ ಆಗಿರ್ಬೋದು, ಮತ್ತು ಕೆಲವೊಂದು ಸಪ್ರೇಟ್ ಸೆಗ್ರಿಗೇಷನ್ಸ್ ಇರುತ್ತಲ್ವ, ಆ ಥರದ್ದು ಕೂಡ ಪಾರ್ಟಿಷನ್ಸ್ ಇರೋದು ಅವೈಲಬಲ್ ಇತ್ತಂತಲೇ ಹೇಳ್ಬೋದು. ನಾನು ಕೂಡ ಕೃಷಿಗೆ ತೊಗೊಳ್ಳೋಣ ಚೆನ್ನಾಗಿರೋದಂತ ಹೇಳಿ ಹುಡುಕ್ತಾ ಇದ್ದೆ. ಸೊ ಆಮೇಲೆ ನೆಕ್ಸ್ಟು ಇನ್ನೂ ಸ್ಟಾರ್ಟ್ ಆದಮೇಲೆ ಬರೋಣ ಅಂತ ಹೇಳಿ ರಾಮ್ ಕರ್ಕೊಂಬಂದರು. ಕೆಲವೊಂದಷ್ಟು ಮಾತ್ರ ಇಂಪಾರ್ಟೆಂಟ್ ಇರೋದನ್ನಷ್ಟೇ ಕೆಲವೊಂದು ಮೆಟೀರಿಯಲ್ ತೊಗೊಂಬಂದ್ವಿ. ಇನ್ನು ನಾನು ತೋರಿಸ್ತಿರೋದು ಎಲ್ಲ ಇದು ಕ್ಲಾತ್ ಸೆಕ್ಷನ್ನು. ಪ್ರತಿಯೊಂದು ಮಕ್ಕಳಿಗೂ ಸಿಗುತ್ತೆ, 0 to ಏಜ್ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೂ ಸಿಗುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು. ವಿಶಾಲ್ ಮಾರ್ಟಲ್ಲಿ ಪರ್ಚೇಸ್ ಮಾಡಿದ್ದಂತಲೇ ಹೇಳ್ಬೋದು. ಇನ್ನು ಕೆಲವೊಂದಷ್ಟು ಐಟಮ್ಸ್ನ ನಾವು ತೊಗೊಂಡಿರೋದನ್ನ ಬಿಲ್ಲಿಂಗ್ ಮಾಡಿಸ್ಕೊಂಡು ನಾವು ಅಲ್ಲಿಂದ ಮನೆಗೆ ಹೊರಟ್ವಿ ಅಂತಲೇ ಹೇಳ್ಬೋದು. ಇನ್ನು ಇಷ್ಟು ಮೆಟೀರಿಯಲ್ದು ಮನೆಗೆ ಹೋಗಿ ನಾನು ಏನು ತೊಗೊಂಡಿದ್ದೀನಿ ಅಂತ ಹೇಳಿ ಅದು ವಿಡಿಯೋ ಮಾಡಿ ಇದರಲ್ಲೇ ಆ್ಯಡ್ ಮಾಡ್ತೀನಿ. ಈಗ ವಿಶಾಲ್ ಮಾರ್ಟಿಗೆ ಹೋಗಿ ಶಾಪ್ ಸ್ವಲ್ಪ ಮಾಡ್ಕೊಂಡ್ಬಂದಿದ್ವಿ. ಸುಮ್ಮನೆ ನೋಡೋಕ್ಕೆ ಅಂತ ಹೋಗಿದ್ದು, ಬಟ್ ಕೆಲವೊಂದು ಐಟಮ್ಸ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ. ಏನು ಅಷ್ಟೊಂದು ಏನು ಐಟಮ್ಸ್ ಇಲ್ಲ, ಬನ್ನಿ ಏನು ತೊಗೊಬಂದಿದ್ದೀನಿ ಅಂತ ಒಂದ್ಸಲ ನಿಮ್ಗೆ ತೋರಿಸೋಣ ಅಂತೇಳಿ ಈ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇದು ಪಾಪುಗೆ ಬಟ್ಟೆ ತೊಗೊಂಡೆ, ಕಮ್ಮಿ ಕಾಸ್ಟ್ದು 2 ಟೀ ಶರ್ಟ್ಸ್ ಇದೆ. ಈ 2 ಟೀ ಶರ್ಟ್ಸಿಗೆ ಒಂದು ಸ್ಮಾಲ್ ಶಾರ್ಟ್ಸ್ ಬಂದಿದೆ. ಇದಿಷ್ಟು ಒಂದು ಕಾಸ್ಟು. ಇದು ಇದಿಷ್ಟು ಒಂದು ಪೇರ್, 2 ಟೀ ಶರ್ಟ್, ಒಂದು ನಿಕ್ಕರಿಗೆ. ಇದು ಪಾಪುಗಾಗುತ್ತೆ. ಇನ್ನು ಕೃಷಿ ಪುಟ್ಟಗೆ ಚಪ್ಪಲ್ಲು, ಅವನಿಗೆ ಚಪ್ಪಲ್ ಡೈಲಿ ಯೂಸಿಗೆ ಅಂತೇಳಿ ತೊಗೊಂಡಿದ್ದೀವಿ. ಕಾಸ್ಟ್ ಎಲ್ಲ ಅವರೇಜ್ ಅಂತಲೇ ಹೇಳ್ಬೋದು, ಕಮ್ಮಿನೂ ಇಲ್ಲ ಇಲ್ಲಿ ಜಾಸ್ತಿನೂ ಇಲ್ಲ, ಒಂದು ಅವರೇಜಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು.
ನೆಕ್ಸ್ಟ್ ಒಂದು ಕೂಡ ಕ್ರಿಶಾ ಮಾರಿಯಾಗಿ ಚಪ್ಪಲ್ಲು. ಇದು ನೋಡೋಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಎಲ್ಲಿಗಾದ್ರೂ ಹೋದರೆ ಫಂಕ್ಷನ್ಸ್ ಇದಕ್ಕೆ ಫಂಕ್ಷನ್ ವೇರಿಗೆ ಅಂತ ಆಗುತ್ತೆ ಅಂತ ಈ ಚಪ್ಪಲ್ ತೊಗೊಂಡಿದ್ವಿ. ಇದು ಕಾಸ್ಟ್ ಬಂದು $220 to $30. ಇದು ಕ್ರಿಶಾ ಮಾರಿಯಾಗೆ. ಇದು ಸ್ಮಾಲ್ ಕಪ್ ಇದೆಯಲ್ಲ, ನಂಗೆ ತುಂಬ ಇಷ್ಟ ಆಯಿತು, ಸೊ ಅದಕ್ಕೆ ತೊಗೊಂಡೆ. ಇದು 2 ಪೀಸಸ್ಸಿಂದ $20 ಆಯಿತು. ಚೆನ್ನಾಗಿದೆ ಅಂತ ವೀಡಿಯೋಸ್ಗೆ ಏನಾದರೂ ಹಾಕೋಕ್ಕೆ ಅಂತೇಳಿ ತೊಗೊಂಡಿದ್ದೀನಿ. ಇನ್ನು ಎಲ್ಲ ಆಲ್ಮೋಸ್ಟ್ ಮಕ್ಕಳಿಗೆ ತೊಗೊಂಡಿರೋದು. ಈಗ ಅವನಿಗಿದು ಜಾಮಿಟ್ರಿ ಬಾಕ್ಸ್ ಇಷ್ಟ ಆಯಿತು, ಕ್ರಿಶಾನಿಗೆ ಆಟ ಮಾಡಿ ತರಿಸ್ಕೊಂಡ, ಅಮ್ಮ ನನಗೆ ಬೇಕಂತ ಹೇಳಿ. ಈ ಥರ ಮಿಕ್ಕಿ ಮೌಸ್ ಈ ಥರದ್ದೆಲ್ಲ ಇತ್ತಲ್ವ, ಈ ಥರ ಎಲ್ಲ ಟಾಯ್ಸ್ ಎಲ್ಲ ಇದ್ದರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಇದನ್ನು ಇಷ್ಟಪಟ್ಟು ಕ್ರಿಶು ತರಿಸ್ಕೊಂಡಿದ್ದು. ಇದು ಟೂತ್ ಬ್ರಷ್ನ ತೊಗೊಂಡಿರೋದು. ಟೂತ್ ಬ್ರಷ್ಷು ಎಲ್ಲಾದರೂ ಹಾಳಾಗಿತ್ತಲ್ಲ, ಸ್ವಲ್ಪ ಚೇಂಜ್ ಮಾಡೋಣ ಅಂತೇಳಿ ಅದು ತೊಗೊಂಡ್ವಿ. ಇನ್ನು ಪಾತ್ರೆ ಬೆಳಗೋ ಸ್ಪಾಂಜಸ್ಸು ಇದು ತೊಗೊಂಡ್ವಿ. ನೆಕ್ಸ್ಟ್ ಒಂದು ಇದು ಪಾಪುಗೆ ಶೂಸು ಚೆನ್ನಾಗಿತ್ತು ಅಂತ ಹೇಳಿ ಅವನಿಗೆ ಶೂಸ್ ತೊಗೊಂಡ್ವಿ. ಇದು ಅಷ್ಟೇ. ಇದನ್ನು ಇದು ಪಾಪುಗೆ, ಸೋಹಾನಿಗೆ. ಸೋಹಾನ್ ಅಂತ ಹೇಳಬೇಕಂತೆ ವಿಡಿಯೋದಲ್ಲಿ. ಅಮ್ಮ ಸೋಹಾನ್ ಹೇಳಿ ಅಂತ ಹೇಳ್ತಿದ್ದಾರೆ. ಅವನ ತಮ್ಮನಿಗೆ ಸೋಹಾನಿಗೆ ಇದು ಚಪ್ಪಲ್ ತೊಗೊಂಡ್ವಿ. ಚೆನ್ನಾಗಿದೆ. ನೆಕ್ಸ್ಟು ಎಲ್ಲ ಆಲ್ಮೋಸ್ಟ್ ಕ್ರಿಶಾನ್ ಪಿಂಕ್ ಅಂತ ಹೇಳಿ ಲೈಕ್ ಮಾಡಿ ಪಿಂಕ್ ಕಲರ್ ತೊಗೊಂಡಿದ್ದಾನೆ. ಇದು ವಾಟರ್ ಕುಡಿಯೋಕ್ಕೆ ಲೋಟ ಅಂತೆ. ಏನೋ ಗೊತ್ತಿಲ್ಲ ಎಷ್ಟು ಯೂಸ್ ಮಾಡ್ತಾನೆ ಅಂತ ಹೇಳಿ. ಸುಮ್ಮನೆ ಯಾವ್ದು ನೋಡ್ತಾನೆ ಇಷ್ಟ ಆಗುತ್ತೆ ಅದು ತೊಗೊತಾರದಷ್ಟೇ. ಎಷ್ಟು ಯೂಸ್ ಆಗುತ್ತೆ ಅನ್ನೋದು ಅವನಿಗೆ ಗೊತ್ತಾಗೋದಿಲ್ಲ. ಸೊ ಇದು ತೊಗೊಂಡಿದ್ದಾನೆ ನೀರು ಕುಡಿಯೋಕ್ಕೆ ಅಂತೇಳಿ. ಇದೊಂದು ಸ್ವಲ್ಪ ನಾನು ಏನಂತ ಹೇಳ್ತಾರೆ ಕ್ರಿಶು, ಕೇಕ್. ಇದು ಏನು ಕೇಕ್ ಇದು? ಚಾಕ್ಲೇಟ್ ಕೇಕ್ ಅನ್ನೋದು. ಹೌದಾ? ಇದೊಂದು ಬಿಸ್ಕೆಟ್ ಕೇಕ್ ಟೈಪ್ ಬರುತ್ತಲ್ವ, ಅದು ತೊಗೊಂಡಿರೋದು. ಚಾಕೋಪೈ. ಸೊ ಇದು ಈ ಬಾಲ್ ತೊಗೊಬಂದಿದ್ದೀವಿ. ಎಲ್ಲ ಆಲ್ಮೋಸ್ಟ್ ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಎಲ್ಲ ಆಟ ಸಾಮಾನುಗಳೇ ಆಯ್ತು. ಐಟಮ್ಸ್ ಸ್ವಲ್ಪ ಪರ್ಚೇಸ್ ಅಮ್ಮ ಅದು ಇದು ಅಂತ ಹೇಳಿ 108 ಕೇಳ್ತಾ ಇದ್ದ. ಬಟ್ ನಾವು ಕೆಲವೊಂದು ಯೂಸ್ ಆಗೋಷ್ಟು ಅದು ಮಾತ್ರ ಕೊಡಿಸಿದ್ದು. ಇದು ಯೂಸ್ ಆಗುತ್ತೆ ಇಬ್ಬರು ಆಟ ಆಡೋಕ್ಕೆ ಅಂತ ಹೇಳಿ ತಗೊಂಡಿದ್ವಿ. ಅವನಿಗೆ ಪಿಂಕ್ ಅಂದರೆ ಇಷ್ಟ. ಯಾವ್ದು ತೊಗೊಬೇಕಂದ್ರೆ ಅಮ್ಮ ನನಗೆ ಪಿಂಕ್ ಅಂತ ತೊಗೊಂಡಿದ್ದು. ಚಪ್ಪಲ್ ಪಿಂಕ್ ಸಿಕ್ಕಿದ್ರೆ ಮೇ ಬಿ ತೊಗೊತಾ ಇದ್ದ. ಬಟ್ ಚಪ್ಪಲ್ ಪಿಂಕ್ ಸಿಕ್ಕಿಲ್ಲ ಅವನಿಗೆ. ಅಯ್ಯೋ ನಂಗೆ ಪಿಂಕ್ ಕಲರ್ ಬೇಕಂತ ಕೇಳ್ತಾ ಇದ್ದ. ನೆಕ್ಸ್ಟ್ ಟೈಮ್ ಸಿಗುತ್ತೆ ಬಿಡಪ್ಪ ತೊಗೊಳ್ಳೋಣ ಅಂತ ಹೇಳಿ ಸುಮ್ಮನೆ ಅವನನ್ನು ಸಮಾಧಾನ ಮಾಡಿ ತೊಗೊಂಬಂದಿದ್ದಾಯಿತು. ಏನು ಫಿಶು ಇಷ್ಟನಾ? ಇದು ಬ್ರಷಸ್ಸು, ಇದು ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ಮಾಡ್ಕೊತೀವಲ್ಲ ಅದಕ್ಕೆ ಅಂತ ಇರಲಿ ಅಂತ ತೊಗೊಂಡೆ. ಕಮ್ಮಿ ಸಿಕ್ತಂತ ಹೇಳಿ. ಇನ್ನು ವಿಶಾಲ್ ಮಾರ್ಟು, ಡಿ ಮಾರ್ಟ್ ಈ ಥರ ಎಲ್ಲ ಹೋದರೆ ನಮಗೆ ಏನು ಎಲ್ಲ ಐಟಮ್ಸ್ ಒಂದೇ ಕಡೆ ಸಿಗೋದು ಒಂದು ಖುಷಿ ಅಂತಲೇ. ಮದ್ದೂರಲ್ಲಿ ಈ ಥರ ಎಲ್ಲ ಸಿಗ್ತಿರೋದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಎಲ್ಲ ಐಟಮ್ಸು ಒಂದೇ ಕಡೆ ನಮಗೆ ಏನು ಸಿಗುತ್ತೆ ಅಂದಾಗ ಬೇರೆ ಕಡೆ ಎಲ್ಲ ಕಡೆ ಹೋಗಿ ಒಂದೊಂದು ಐಟಮ್ಸ್ಗೆ ಹುಡ್ಕೋದಕ್ಕಿಂತ ಇಲ್ಲಿ ಬಂದು ಪರ್ಚೇಸ್ ಮಾಡೋದ್ರಿಂದ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಕೆಲವೊಂದು ಐಟಮ್ಸ್ ತೊಗೊಬೇಕಂತ ಅಂದ್ಕೊಂಡಿರ್ತೀವಿ, ಅಲ್ಲಿ ಸಿಗೋದೇ ಮರ್ತ್ಕೊಂಡು ನೆಕ್ಸ್ಟ್ ಅಂತ ಅಂದ್ಕೊಂಡು ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಬಂದಾಗ ಅವ್ರನ್ನ ಈಗ ತೊಗೊಬೇಕಿತ್ತಲ್ವ, ಇದು ತೊಗೊಳ್ಳೋಣ ಅಂತ ಹೇಳಿ ನಾವು ತೊಗೋತೀವಿ ಅಂತಲೇ ಹೇಳ್ಬೋದು. ಓಕೆ, ಇಷ್ಟು ಪರ್ಚೇಸಿಂಗು. ನಾನು ಏನು ಪರ್ಚೇಸ್ ಮಾಡ್ಕೊಂಡಿಲ್ಲ. ಒಂದು ಸ್ಮಾಲ್ 2 ಐಟಮ್ಸ್ ಅಷ್ಟೇ ನಾನು ಪರ್ಚೇಸ್ ಮಾಡಿದ್ದು. ಸುಮ್ಮನೆ ಅಂತ ಹೋಗಿದ್ದು. ಇಷ್ಟೊಂದು 3000 ಕಾಸ್ಟ್ ಆಯ್ತು ಅಂತಲೇ ಹೇಳ್ಬೋದು. ಇನ್ನು ಇದ್ರ ಜೊತೆ ಒಂದು ಬ್ಯಾಟ್ ಇದೆ, ಅದು ಮೇಲೆ ಆಲ್ರೆಡಿ ಆಡೋಕ್ಕೆ ಬಂದ ತಕ್ಷಣ ರಿಮೂವ್ ಮಾಡಿ ಆಡ್ತಾ ಇರೋದಷ್ಟೇ.
ಇನ್ನು ಲಾಸ್ಟಲ್ಲಿ ಇಷ್ಟೆಲ್ಲ ತೊಗೊಂಡಿದ್ದಕ್ಕೆ ಈ ಮಿಕ್ಸರ್ ಗಿಫ್ಟ್ ಕೊಟ್ಟರು ಅಂತಲೇ ಹೇಳ್ಬೋದು. ಅಲ್ಲಿ ಇಷ್ಟಿಷ್ಟು ಅಮೌಂಟಿಗೆ ಪರ್ಚೇಸ್ ಮಾಡಿದ್ರೆ ಈ ಥರ ಗಿಫ್ಟ್ ಅಂತ ಇರುತ್ತೆ. ನಾವು 3000ವರೆಗೂ ಪರ್ಚೇಸ್ ಮಾಡಿದ್ದಕ್ಕೆ ನಮಗೆ ಈ ಮಿಕ್ಸರ್ ಸಿಕ್ತಂತಲೇ ಹೇಳ್ಬೋದು. ಓಕೆ, ಇಷ್ಟ ಆಗಿತ್ತು ನನ್ನ ಈ ಕಂಪ್ಲೀಟ್ ವೀಡಿಯೋ ಅಂತಲೇ ಹೇಳ್ತೀನಿ. ಓಕೆ, ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಇಲ್ಲಿಗೆ. ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ, ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಕೀಪ್ ವಾಚಿಂಗ್.